ಆಕ್ಟಿವ್ ಇರುವ ರೌಡಿ ಶೀಟರ್ಗೆ ಗಡಿಪಾರು ಕಮಿಷನರ್ ಎನ್ ಶಶಿಕುಮಾರ್ ಹೇಳಿಕೆ. ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಆಕ್ಟಿವ್ ಇರುವ ರೌಡಿ ಶೀಟರ್ ಮೇಲೆ ಗಡಿಪಾರಿಗೆ ಸೂಚನೆ ಕೊಟ್ಟಿದ್ದೇವೆ ಎಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು. ನಗರದ ಕಾರವಾರ ರಸ್ತೆಯ ಹಳೆ ಸಿಎಆರ್ ಮೈದಾನದಲ್ಲಿ ರೌಡಿಗಳ ಪರೇಡ್ ನಡೆಸಿದ ಬಳಿಕ ಮಾತನಾಡಿದ ಅವರು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ 1288 ರೌಡಿ ಶೀಟರ್ 820 ಹಾಜರಾಗಿದ್ದರು. ಅವರ ಚಟುವಟಿಕೆ ಮತ್ತು ಅವರ ಮೇಲಿನ ಕೇಸ್ ಬಗ್ಗೆ ಪರಿಶೀಲನೆ ಮಾಡುತ್ತೇವೆ. ಅವರು ಉತ್ತಮ ರೀತಿಯಲ್ಲಿ ಇರಬೇಕು, ಮುಖ್ಯವಾಹಿನಿಗೆ ಅವರು ಬರಬೇಕು ಎಂದು ಹೇಳಿದರು. ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಇರುವಂತಹ ಒಟ್ಟು 1288 ರೌಡಿ ಶೀಟರ್ಗಳ ಪೈಕಿ 820ರಷ್ಟು ರೌಡಿ ಶೀಟರ್ಗಳನ್ನು ಇವತ್ತು ಪೆರೇಡಲ್ಲಿ ಕರ್ಕೊಂಬಂದಿದ್ರು. ಅವರ ಚಟುವಟಿಕೆ ಮತ್ತು ಅವ್ರ ಮೇಲೆ ಯಾವ ಕೇಸ್ ಇದೆ, ಅವ್ರ ಮೇಲೆ ಇರುವಂಥ ಕೇಸ್ ಯಾವ ಹಂತದಲ್ಲಿದೆ, ಅವರಿಂದ ಏನಾದರೂ ಕಂಪ್ಲೇಂಟ್ಸು ಅಥವಾ ವಿಕ್ಟಿಮ್ಗಳಿಗೆ ವಿಟ್ನೆಸಸ್ಗಳಿಗೆ ಏನಾದರೂ ತೊಂದರೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ಠಾಣೆಯಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಇವತ್ತು ಹಾಜರು ಮಾಡಿದರು. ಅವ್ರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿರಬೇಕು, ಮುಖ್ಯವಾಹಿನಿಗೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಯಾರ್ದಾದ್ರೂ ಕೇಸಸ್ ಕ್ಲೋಸ್ ಆಗಿ ರೌಡಿ ಶೀಟ್ ಮುಂದುವರಿಸೋ ಅವಶ್ಯಕತೆ ಇಲ್ಲ ಅಂತಂದರೆ ಅಂಥದ್ದು ಕ್ಲೋಸ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅನ್ನೋಂಥದ್ದನ್ನು ಸೂಚನೆ ಮುಖಾಂತರ ಮತ್ತು ಎಚ್ಚರಿಕೆ ಮುಖಾಂತರ ಹೇಳಿದ್ದೇವೆ. ನಮ್ಮಲ್ಲಿರುವಂಥ ಎಲ್ಲ ರೌಡಿ ಶೀಟರ್ಗಳ ಮೇಲೆ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಪ್ರಿವೆಂಟಿವ್ ಕೇಸಸನ್ನು ಮಾಡಿದ್ದೇವೆ. ಯಾರಿದರಲ್ಲಿ ಆ್ಯಕ್ಟಿವ್ ಇದ್ದಾರೆ ಅಂತ ಭಾಳಷ್ಟು ಜನರ ವಿರುದ್ಧ ಎಕ್ಸ್ಟರ್ನಮೆಂಟ್ ಅಂದರೆ ಗಡಿಪಾರನ್ನು 2024ನೇ ಇಸ್ವಿಯಲ್ಲಿ ಕೂಡ ಮಾಡಲಾಗಿತ್ತು. ಅಗತ್ಯ ಬಿದ್ದ ಕಡೆ 25ರಲ್ಲೂ ಕೂಡ ಆ ಒಂದು ಕೆಲಸ ಮುಂದುವರಿಯುತ್ತೆ. ಈಗಾಗಲೇ ಸಾಕಷ್ಟು ಪ್ರಪೋಸಲ್ಸನ್ನು ನಮ್ಮ ಅಧಿಕಾರಿಗಳು ತಯಾರು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದು ಅಗತ್ಯ ಇದೆ ಅಂತಂದು ಅನಿಸುತ್ತೆ ಅಂಥವ್ರ ವಿರುದ್ಧ ಗಡಿಪಾರು ಅಥವಾ ಗೂಂಡಾ ಆ್ಯಕ್ಟ್ ಹಾಕುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಜಾರಿ ಮಾಡ್ತಾ ಇದ್ದೇವೆ. ಸೊ ಇಷ್ಟಾಗಿಯೂ ಹೊಸ ವರ್ಷದ ಆಚರಣೆ